ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧ ದಾವಣಗೆರೆ ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬರುತ್ತಿರುವ ಭಕ್ತಸಾಗರ. ದಾವಣಗೆರೆಯಲ್ಲಿ ಹಬ್ಬದ ವಾತಾವರಣವಿದ್ದು ಜಗಮಗಿಸುತ್ತಿರುವ ದಾವಣಗೆರೆ, ಭಾವೈಕ್ಯತೆ ಕೇಂದ್ರ ಬಿಂದುವಾದ ದಾವಣಗೆರೆ. ಹನುಮಾನ್ ಚಾಲೀಸ್ ವಿಚಾರಕ್ಕೆ ಹಲ್ಲೆ ಸಂಬಂಧಿಸಿದ ಉಳಿದ 3 ಆರೋಪಿಗಳಿಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಈಗಾಗಲೇ ಪ್ರಕರಣದಲ್ಲಿ ಸುಲೇಮಾನ್, ಶಾನವಾಜ್ ಹಾಗೂ ರೋಹಿತ್ ಎಂಬುವರ ಬಂಧನ ಮಾಡಲಾಗಿದೆ. ದಾನಿಶ್, ತರುಣ್ ಸೇರಿದ ಉಳಿದ 3ವರಿಗೆ ಹಲಸೂರು ಗೇಟ್ ಪೊಲೀಸರಿಂದ ಹುಡುಕಾಟ. ಈ ಘಟನೆ ಬಳಿಕ 3 ಆರೋಪಿಗಳಿಗೆ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ನಟಿ ಪ್ರಿಯಮಣಿಯವರು ದೇವಸ್ಥಾನವೊಂದಕ್ಕೆ ಆನೆಯೊಂದನ್ನು ಉಡುಗೊರೆ ನೀಡಿದ್ದಾರೆ. ಹಾಗೆಂದು ಇದು ನಿಜವಾದ ಆನೆಯಲ್ಲ, ಬದಲಾಗಿ ನಿಜವಾದ ಆನೆಯಂತೆ ಇರುವ ಯಾಂತ್ರಿಕ ಆನೆಯಾಗಿದೆ. ದಾನ ನೀಡಿರುವ ಆನೆಯ ಹೆಸರು ಮಹಾದೇವನಾಗಿದ್ದು, ಕೇರಳದ ಕೊಚ್ಚಿಯಲ್ಲಿನ ತ್ರಿಕಾಯಿಲ್ ಮಹಾದೇವನ್ ದೇವಾಲಯಕ್ಕೆ ಪ್ರಿಯಮಣಿ ಈ ಕೊಡುಗೆ ನೀಡಿದ್ದಾರೆ. ಕ್ಲಿಯರ್ ಆಗುತ್ತೆ. ದೆಹಲಿಯಲ್ಲೂ ಇಂದು ಸಿಇಸಿ ಸಭೆ ನಡೆಯುತ್ತಿದ್ದು, ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಭೆಯ ಬಳಿಕ ಅಭ್ಯರ್ಥಿಗಳ ಪಟ್ಟಿ ಎಲ್ಲವೂ ಕ್ಲಿಯರ್ ಆಗಲಿದೆ. ನನಗೆ ವಿಶ್ವಾಸವಿದೆ, ಎಲ್ಲವೂ ಕ್ಲಿಯರ್ ಆಗಬಹುದು ಎಂದರು. ಜೆಡಿಎಸ್ ಬಿಜೆಪಿ ಮೈತ್ರಿ ಬಿರುಕು ವಿಚಾರವಾಗಿ ಇದು ನನಗೆ ಮೊದಲಿಂದಲೂ ಗೊತ್ತಿರುವ ವಿಚಾರ. ದೇವೇಗೌಡರು ಯಾಕೆ ಹಳಿಯನನ್ನು ಬಿಜೆಪಿ ಸಿಂಬಲ್ನಲ್ಲಿ ನಿಲ್ಲಿಸಿದ್ದಾರೋ ಅದು ಜೆಡಿಎಸ್ನ ಮೊದಲ ಸುಸೈಡ್ ಅಟ್ಯಾಕ್. ಅದನ್ನು ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಎಂದರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅಲಯನ್ಸ್ ಮೇಲೆ ಎಲ್ಲರೂ ಓಟ್ ಹಾಕ್ಲೇಬೇಕಂತ, ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಆಗ್ತೀನಿ. ನಾನು ಅವ್ರದ್ದು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ, ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ, ಕೆಲವು ಕಡೆ 2 ಕ್ಷೇತ್ರದಲ್ಲಿ, ಕೆಲವು ಕಡೆ 1 ಕ್ಷೇತ್ರದಲ್ಲಿ. ಅವರ ಸ್ಟ್ರೆಂತ್ ಅವರಿಗೆ ಬೇಕಾಗಿದೆ. ಬಿಜೆಪಿ ಸ್ಟೈಲೇ ಅದು. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಇತ್ತೀಚೆಗೆ ವಿವಾಹಿತ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬಿಹಾರ ಮೂಲದ ನಸೀಮಾ ಬೇಗಂ ನಂಜನಗೂಡು ಆಸಿಫುರ್ ರೆಹಮಾನ್ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿ ಪ್ರೀತಿಸುತ್ತಿದ್ದರು.
ಆಕೆ ಗೆಳೆಯನನ್ನು ಮದುವೆಯಾಗಲು ನಂಜನಗೂಡಿಗೆ ಬಂದಿದ್ದಳು. ಆಕೆ ಗೆಳೆಯ ಈಗಾಗಲೇ ಮದುವೆ ಆಗಿದ್ದರಿಂದ ಗೆಳೆಯ ಆಕೆಯನ್ನು ಮದುವೆಯಾಗಲು ನಿರಾಕರಿಸಿದ್ದ. ಇದರಿಂದ ಕೋಪಗೊಂಡ ಯುವತಿ ಹೋಟೆಲ್ ಕಟ್ಟಡ ಹತ್ತಿ ಜಿಗಿಯೋದಾಗಿ ಬೆದರಿಕೆ ಹಾಕಿದ್ದಾಳೆ.